ಅಯ್ಯೋ ಇಲ್ಲ, ಇದೇನಿದು? ದೊಡ್ಡ ದೊಡ್ಡ ಬಂಡೆಗಳು ಸ್ಪೀಡ್ ಆಗಿ ವೇದಾ ಸಿಟಿ ಹತ್ರ ಬೀಳ್ತಿದ್ದೇವೆ. ನಂಗನ್ಸುತ್ತೆ ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಅಂತ. ಬೇಗ ನಡೀರಿ, ಎಲ್ಲಾರ್ಗೂ ಇದನ್ನ ತಿಳಿಸ್ಬೇಕು. ಲಡ್ಡು ಸಿಂಗ್ ಸರ್, ಅಲ್ಲಿ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಬಂಡೆಗಳು ವೇದಾ ಸಿಟಿ ಹತ್ರ ಬರ್ತಾ ಇದೆ. ಬೇಗ ಸಿಟಿಲಿ ಎಲ್ಲಾರ್ಗೂ ಅಲರ್ಟ್ ಮಾಡ್ಬಿಡಿ ನೀವು. ಏನು ಕಲ್ಲ? ಎಲ್ಲಿಂದ ಬಂತು? ಹೇಗ್ ಬಂತು? ಅಯ್ಯೋ ದೇವ್ರೇ, ಆ ಮಗು ಯಾರ್ದು? ಯಾರಾದ್ರೂ ಕಾಪಾಡಿ ಅದನ್ನ. ಥ್ಯಾಂಕ್ಸ್ ಶಿವ, ತುಂಬಾನೇ ಧನ್ಯವಾದ. ಶಿವ, ಇದುವರೆಗೂ ವೇದಾ ಸಿಟಿನಲ್ಲಿ ಈ ತರದ್ ಲ್ಯಾಂಡ್ ಸ್ಲೈಡ್ ಆಗೇ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇವಾಗ ಹೇಗೆ? ರೇವಾ, ನ್ಯಾಚುರಲ್ ಕೆಲಾಮಿಟೀಸ್ ಹೇಳ್ಬಿಟ್ಟು ಬರೋದಿಲ್ಲ. ಪರ್ವತಗಳ ರಾಜನಿಗೆ ತುಂಬಾ ಬೇಜಾರಾಗಿದೆ. ನಾನು ಸ್ವಯಂ ಪರ್ವತಗಳ ರಾಜನ ಹತ್ರ ಮಾತಾಡಿದ್ದೀನಿ. ಅವರೇ ನನಗೆ ಹೇಳಿದ್ದಾರೆ. ಹೌದಾ? ಪರ್ವತದ ರಾಜನ? ಅವನ್ ಯಾರು? ಎಲ್ಲಿರ್ತಾನವನು? ಅದಕ್ಕಿಂತ ಮೊದಲು ಹೇಳು, ನೀನ್ ಯಾರು ಅಂತ. ಮಗು, ಒಟ್ಟಿಗೆ ಇಷ್ಟೊಂದು ಪ್ರಶ್ನೆಗಳು, ಸ್ವಲ್ಪ ಉಸಿರಾಡು. ನಾನು ಪರ್ವತಗಳ ಬಾಬಾ. ನಾನು ಪರ್ವತಗಳಲ್ಲೇ ತುಂಬಾ ವರ್ಷಗಳಿಂದ ವಾಸಿಸ್ತಾ ಇದ್ದೀನಿ. ಇಷ್ಟು ವರ್ಷಗಳು ಪರ್ವತಗಳ ಮಧ್ಯೆ ಇದ್ದು ನಾನು ಅವರ ಭಾಷೆಯನ್ನ ಅರ್ಥ ಮಾಡ್ಕೋಬಲ್ಲೆ. ಪರ್ವತಗಳ ರಾಜ ಬಯಸ್ತಾ ಇದ್ದಾರೆ, ನೀವೆಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಟಿನ ಬಿಟ್ಟು ಹೊರಟೋಗಿ, ಇಲ್ಲ ಅಂದ್ರೆ ಅವರು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಆದ್ರೆ ನಾವೆಲ್ಲ ಅವ್ರಿಗೆ ಏನ್ ಮಾಡಿದೀವಿ? ಅವ್ರ ಪ್ರಕಾರ ನೀವೆಲ್ಲ ಪರ್ವತಗಳ ಸೌಂದರ್ಯನ ಹಾಳು ಮಾಡ್ತಾ ಇದ್ದೀರಾ. ಪರ್ವತದ ರಾಜ, ಬೆಟ್ಟದ ಬಾಬಾ, ಕತೆ ಚೆನ್ನಾಗಿದೆ. ನನಗನ್ಸುತ್ತೆ ಮಗು, ನಿಮಗೆ ನನ್ನ ಮಾತು ಮೇಲೆ ವಿಶ್ವಾಸ ಇಲ್ಲ ಅಂತ. ಸರಿ, ಹಾಗಿದ್ರೆ ಎಲ್ಲ ನಿಮ್ಮಿಷ್ಟದಾಗೆ ಆಗ್ಲಿ. ಈಗ ನನಗೆ ಪರ್ವತಗಳ ರಾಜ ಹೇಳ್ತಿದ್ದಾರೆ, ನೀವೆಲ್ಲ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ರಾತ್ರಿ ಮತ್ತೆ ಎಲ್ಲ ನಾಶ ಆಗತ್ತೆ. ನಾನು ಹೊರಡ್ತೀನಿ. ಹೇಳಿ ಬಟ್ಟದ ಬಾಬಾ, ನಮ್ ರೈಡ್ ಹೇಗಿತ್ತು? ನನ್ನ ಯಾರು ಎದುರಾಕೋತಾರೋ ಅವರು ಛಿದ್ರ ಛಿದ್ರ ಆಗಿ ಹೋಗ್ತಾರೆ. ಎಲ್ಲ ಚೆನ್ನಾಗಿತ್ತು. ಹೇಗೆ ಯೋಚನೆ ಮಾಡಿದ್ವೋ ಹಾಗೆ ಆಗ್ತಾ ಇದೆ. ಈ ಸಿಟಿನ ನಾನು ಖಾಲಿ ಮಾಡಿಸ್ಲೇಬೇಕು. ಇಲ್ಲಿ ನಾನು ನನ್ನ ಮಾಡರ್ನ್ ಸಿಟಿ ಮಾಡ್ತೀನಿ. ಒಂದು ವಾರದಲ್ಲಿ ವೇದಾ ಸಿಟಿನ ನಾನು ಖಾಲಿ ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ಪರ್ವತ್ ಸಿಂಗೇ ಅಲ್ಲ. ನನ್ಗನ್ಸುತ್ತೆ ಬೆಟ್ಟದ ಬಾಬಾ ಹೇಳೋದು ಸರಿ ಅಂತ. ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಯಾರು ಕೇಳ್ತಾರೋ ಅವರು ಬಚಾವ್ ಆಗ್ತಾರೆ. ನನ್ನನ್ನು ಯಾರು ಎದುರಾಕೋತಾರೋ ಅವರು ಛಿದ್ರ ಛಿದ್ರ ಆಗೋಗ್ತಾರೆ. ರಾತ್ರಿ ಆಗ್ತಾ ಇದೆ, ಹೋಗಿ ಇನ್ನೊಂದು ರೈಡ್ಗೆ ತಯಾರಿ ಮಾಡ್ಕೊಳ್ಳಿ. ಆಲ್ ರೆಡಿ? ಹೋಗ್ ಬನ್ನಿ, ಕೆಲ್ಸ ಮುಗ್ಸೇ ವಾಪಸ್ ಬನ್ನಿ. ಅಯ್ಯಯ್ಯೋ, ಅಯ್ಯಯ್ಯ, ಪಹಾಡಿ ಬಾಬಾ ನಿಜಾನ್ ಹೇಳಿದ್ರು.
ರಾತ್ರಿ ಆಗಿದ ತಕ್ಷಣ ಅಪಾಯ ಶುರು ಆಯ್ತು. ಲಡ್ಡು ಸಿಂಗ್ ಸರ್, ಈ ಸಮಸ್ಯೆನ ಬಗೆಹರಿಸಕ್ಕೆ ನೀವೇನ್ ಕ್ರಮ ಕೈಗೊಳ್ತೀರಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಇದೊಂಥರ ಪ್ರಾಕೃತಿಕ ವಿಕೋಪ. ಇದನ್ನ ತಡೆಗಟ್ಟುವಂತಹ ಕ್ರಮ ನಮ್ಮ ಹತ್ರ ಏನೂ ಇಲ್ಲ. ಕ್ರಮ ಇದೆ. ಸಿಟಿ ಬಿಟ್ಟು ಓಡ್ ಹೋಗಿ, ಖಾಲಿ ಮಾಡ್ಬಿಡಿ ಈ ಸಿಟಿನ, ಇಲ್ಲಾಂದ್ರೆ ಎಲ್ಲ ಮುಗ್ದು ಹೋಗುತ್ತೆ. ಥ್ಯಾಂಕ್ ಯು ಶಿವ. ಬೆಟ್ಟದ ಬಾಬಾ, ನೀವು ನಮ್ಮ ಸ್ಟುಡಿಯೋಗೆ ಇಂಟರ್ವ್ಯೂ ಕೊಡಕ್ಕೆ ಬರಕಾಗುತ್ತಾ? ಯಾರು ಉಳಿಯೋದೇ ಇಲ್ಲ ಅಂದ್ಮೇಲೆ ನನ್ನ ಇಂಟರ್ವ್ಯೂ ಯಾರು ಕೇಳ್ತಾರೆ, ಯಾರು ನೋಡ್ತಾರೆ? ಅಯ್ಯಯ್ಯಯ್ಯೋ ಬಾಬಾಜಿ, ದಯ ತೋರಿ, ಅದನ್ನೆಲ್ಲ ತಡೀರಿ ನೀವು. ಪ್ಲೀಸ್ ನಿಮ್ಮ ಫ್ರೆಂಡ್ ಪರ್ವತರಾಜನಿಗೆ ಹೇಳಿ ಇದನ್ನೆಲ್ಲ ನಿಲ್ಸೋದಿಕ್ಕೆ. ನಾನ್ ಸ್ವಲ್ಪ ಹೊತ್ತು ಮಾತ್ರ ಅವ್ರನ್ನ ನಿಲ್ಲಿಸಬಹುದು. ಪರ್ವತರಾಜನ್ನ ಎದುರು ಹಾಕೊಳ್ಳೋ ಅಷ್ಟು ನನ್ನಲ್ಲಿ ಶಕ್ತಿ ಇಲ್ಲ. ಎಲ್ರು ನಿಲ್ಲಿ, ಬಾಸ್ ರೇಟ್ ನಿಲ್ಸೋದಕ್ಕೆ ಹೇಳಿದ್ದಾರೆ. ಇದಂತೂ ಒಂದು ಚಮತ್ಕಾರ. ಸರಿ, ಎಲ್ರು ಸರಿಯಾಗಿ ಕೇಳ್ಕೊಳ್ಳಿ. ಬಾಸ್ ಹಿಂದಕ್ಕೆ ಹೋಗಕ್ಕೆ ಹೇಳಿದ್ದಾರೆ. ಎಲ್ರು ರಿವರ್ಸ್ ಗೇರ್ಗೆ ಹಾಕೊಳ್ಳಿ. ಬಾಸ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಪರ್ವತಗಳ ರಾಜ 1 ದಿನದ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಸಿಟಿ ಬಿಟ್ಟು ಹೊರಟೋಗಿ, ಇಲ್ಲಾಂದ್ರೆ ಎಲ್ಲ ಮುಗ್ದು ಹೋಗುತ್ತೆ. ರೇವಾ, ನನ್ಗಂತೂ ವಿಚಿತ್ರವಾಗಿ ಅನಿಸ್ತಾ ಇದೆ. ನಾನೀ ಬಾಬಾನ ಹಿಂಬಾಲಿಸ್ತೀನಿ. ಬೆಟ್ಟದ ಬಾಬಾ, ಅದು ಕೂಡ ಇಷ್ಟೊಂದು ಕಾಸ್ಟ್ಲಿ ಕಾರಲ್ಲಿ. ಕೇಳಿಸ್ಕೊ ಡ್ರೈವರ್, ಆ ಮಗು ಕಣ್ ತಪ್ಸಿ ಕಾರ್ ತೆಗಿ. ಈ ಪರ್ವತದ ರಾಜ ಮತ್ತೆ ಬೆಟ್ಟದ ಬಾಬಾ ಎಲ್ಲ ನನ್ಗೆ ಸುಳ್ಳು ಅಂತ ಅನಿಸ್ತಾ ಇದೆ. ಈ ತರ ಎಲ್ಲ ಬರೀ ಸ್ಟೋರೀಸ್ಗಳಲ್ಲೇ ಇರೋದು.
ಈ ಕಲ್ಬಂಡೆಗಳೆಲ್ಲ ಒಂದ್ಸಲ ಬಂದ್ಮೇಲೆ ಎಲ್ಲಾದ್ರೂ ನಿಂತ್ಕೊಳ್ಳೇಬೇಕು ಅಲ್ವಾ? ಎಲ್ಲ ಬರ್ತವೆ, ನಾಶ ಮಾಡ್ಬಿಟ್ಟು ಮತ್ತೆ ಎಲ್ಲ ಮಾಯ ಆಗೋಗ್ಬಿಡ್ತವೆ. ಒಂದು ಬಂಡೆ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನಂಗನ್ಸುತ್ತೆ ಮುಂದಿನ ಸಲ ನಾನು ಆ ಬಂಡೆಗಳನ್ನ ಹಿಂಬಾಲಿಸ್ಬೇಕು ಅಂತ. ಅಲ್ ನೋಡು, ಮತ್ತೆ ಬಂಡೆಗಳು ಬರ್ತಾ ಇದೆ ಶಿವ. ಹಾ? ಹಾ? ಆ? ಹಾ? ಹಾ? ಸಾಕು ಸಾಕು, ಇದು ಜಾಸ್ತಿ ಆಯ್ತು. ಈ ಕಲ್ಲುಗಳು ನಮ್ಮ ನಗರವನ್ನೇ ನಾಶ ಮಾಡೋ ಹಾಗೆ ಕಾಣಿಸ್ತಾ ಇವೆ. ನೋಡ್ಕೋತೀನಿ. ಬಿಟ್ಬಿಡಿ ಕಲ್ಲನ್ನ ಮತ್ ಓಡ್ ಹೋಗಿ. ಇವಾಗ ಓಡಕ್ಕಾಗಿಲ್ಲ ಅಂದ್ರೆ ಯಾವಾಗ್ಲೂ ಓಡಲ್ಲ. ಹೊರಟೋಯ್ತಾ? ಎದ್ದಲಿ ಮೇಲೆ. ರೇವಾ, ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಮೇಲ್ಗಡೆಯಲ್ಲಿ ಬೆಟ್ಟದ ಹತ್ರ ಬಂದ್ಬಿಡು ಬೇಗ. ಬಂಡೆಕಲ್ಗಳು ಅವಾಗವೇನೆ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಹೇಗೆ ಉಳ್ಕೊಂಡು ಹೋಗ್ತಾ ಇವೆ? ಅದು ಅವೆಲ್ಲಿಂದ ಬಂದಿದ್ವು ಅಲ್ಲಿಗೆ. ಏನೋ ವಿಷಯ ನಡೀತಾ ಇದೆ ಇಲ್ಲಿ. ಆ ಮಗು ಮತ್ತೆ ನಮ್ನ ಫಾಲೋ ಮಾಡ್ತಿದ್ದಾನೆ. ಅವನಿಗೆ ಅರ್ಥ ಮಾಡ್ಸಿ, ಯಾರು ನಮ್ನ ಎದುರಾಕೋತಾರೋ ಅವರು ಛಿದ್ರ ಛಿದ್ರ ಆಗೋಗ್ತಾರೆ. ಸರಿ ಬಾಸ್. ನಡೀರಿ, ಆ ಮಗುಗೆ ಸರಿಯಾದ ಪಾಠ ಕಲ್ಸೋಣ. ಹಿಡೀರಿ ಆ ಮಗುನ, ಅವನು ಮೇಲ್ ತಲುಪೋದಕ್ಕಾಗ್ಬಾರ್ದು. ನನ್ನ ಹೆಸರು ಪರ್ವತ್ ಸಿಂಗ್ ಅಂತ ಮಗು. ನಿನಗ್ ಗೊತ್ತಿಲ್ಲ, ಯಾರು ನನ್ನ ಎದುರು ಹಾಕೋತಾರೋ ಅವರು ಛಿದ್ರ ಛಿದ್ರ ಆಗೋಗ್ತಾರೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಆಟ ಇನ್ನೂ ಮುಗ್ದಿಲ್ಲ. ಪರ್ವತಗಳ ರಾಜ, ತಡೀರಿ ಈ ಹುಡುಗನ್ನ. ಇವನು ನಿಮ್ಮ ಕೆಲಸದಲ್ಲಿ ತಲೆ ಹಾಕ್ತಾ ಇದ್ದಾನೆ. ತಡೆ ಬಂದಿರೋದು ನಿಮ್ ಕೆಲ್ಸಕ್ಕೆ ಅಂಕಲ್. ನಂಗೆ ಎಲ್ಲ ಗೊತ್ತಾಗೋಗಿದೆ. ಈ ಕಲ್ಬಂಡೆಗಳೆಲ್ಲ ನಿಮ್ಮ ಕಂಟ್ರೋಲಿಂದ ಓಡ್ತಿವೆ ಅಂತ. ಮತ್ತೆ ನೀವ್ ಯಾವ ಬೆಟ್ಟಗಳ ಬಾಬಾನೂ ಅಲ್ಲ.
ಇದನ್ನೆಲ್ಲ ಲಡ್ಡು ಸಿಂಗ್ ಸರ್ ಬಂದು ವಿಚಾರಿಸ್ಕೊಂತಾರೆ, ಸರಿನಾ? ಏನ್ ನೋಡ್ತಿದ್ದೀರಾ? ಹಿಡೀರಿ ಮಗುನ. ಇವನ್ ತಪ್ಪಿಸ್ಕೊಂಡ್ಬಿಟ್ರೆ ನಮ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ. ಈಗ ನೀನು ಉಳ್ಕೊಂಡೆ ಅನ್ಕೊಂಡ್ಯಾ? ಬಿಡ್ಬೇಡಿ, ಅವ್ರನ್ನ ಪುಡಿಪುಡಿ ಮಾಡ್ಬಿಡಿ, ಹೇಳ್ಬಿಡಿ. ಯಾರು ನಮ್ಮನ್ನ ಎದುರು ಹಾಕೋತಾರೋ ಅವರು ಛಿದ್ರ ಛಿದ್ರ ಆಗೋಗ್ತಾರೆ. ಇಲ್ಲ ಇಲ್ಲ, ನನ್ನ ಕಾರ್ನಲ್ಲ, ಆ ಮಗುನ ಪುಡಿ ಪುಡಿ ಮಾಡಿ ಅಂದಿದ್ದು ಮೂರ್ಖರೇ. Hands up! You are under arrest! ಸಾರಿ ಸಾರಿ, ಹ್ಯಾಂಡ್ಸ್ ಅಪ್, ನಾನೇ ಹೇಳಿದ್ದು ಸಾರಿ. ಅಯ್ಯೋ, ಇನ್ನೊಂದ್ಸಲ ಹೇಳಲ್ಲ, ನನ್ನ ಉಳಿಸು. ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡು. ನನ್ನ ಬಿಟ್ಬಿಡು, ಬೇಡ. ಅಯ್ಯೋ, ನಿಲ್ಲು ನಿಲ್ಲು. ಅಯ್ಯಪ್ಪ. ನಿಮ್ ಬುದ್ಧಿಗೆಲ್ಲ ಕಲ್ಲು ಬಿದ್ದಿದ್ಯಾ? ಮೊದ್ಲು ನನ್ ಕಾರ್ನ ಪುಡಿ ಪುಡಿ ಮಾಡಿದ್ರಿ, ಈಗ ನನ್ನ ಹಿಂದೆ ಬಿದ್ದಿದ್ದೀರಾ. ಇವ್ನು ನನ್ನನ್ನು ಅಪ್ಪಚ್ಚಿ ಮಾಡಿಸ್ದೆ ಬಿಡಲ್ಲ. ನನ್ನ ಜನಗಳ ಕೈಯಿಂದ ನನಗೆ ಏಟ್ ಮಾಡಿಸ್ತಾ ಇದ್ದಾನೆ ಇವನು. ನೀವುಗಳೆಲ್ಲ ಏನ್ ನನ್ ಕಡೆ ಇದ್ದೀರಾ, ಇಲ್ಲ ಅವನ ಕಡೆನಾ? ಆ ಹುಡುಗನ್ನ ಸುಮ್ನೆ ಬಿಡಬೇಡಿ. ಅವನು ನನ್ನ ವರ್ಷಗಳ ಪರಿಶ್ರಮನ ನಾಶ ಮಾಡ್ಬಿಟ್ಟ. ನನ್ನ ನಾಶ ಮಾಡಿ ನೀನು ಉಳಿಯಕ್ಕಾಗಲ್ಲ. ನನ್ನ ಯಾರು ಎದುರು ಹಾಕತಾರೋ ಅವರು ಛಿದ್ರ ಛಿದ್ರ ಆಗೋಗ್ತಾರೆ. ಇಲ್ಲ,
ಆಯ್ಯ. ಆ? ಆಯ್ಯ. ಹ? ಇನ್ಸ್ಪೆಕ್ಟರ್, ಎಷ್ಟೊತ್ತರ್ಗು ಸೈಡಲ್ಲಿ ನಿಂತ್ಕೊಂಡು ತಮಾಷೆ ನೋಡ್ತಿರ್ತೀಯ? ಅರೆಸ್ಟ್ ಮಾಡು ನನ್ನ. ಇನ್ನು ಎಷ್ಟು ಹೊಡಿಸ್ತೀಯ ಇವನ್ ಕೈಯಲ್ಲಿ? ಇವತ್ತು ಗೊತ್ತಾಯ್ತು, ಶಿವನ್ನ ಯಾರು ಎದುರಾಕೋತಾರೋ ಅವರು ಛಿದ್ರ ಆಗೋಗ್ತಾರೆ. ಬನ್ನಿ ಸ್ನೇಹಿತರೆ, ಜೈಲಿಗೆ ಹೋಗೋಣ. ಇಲ್ಲಿರೋದು ಆರೋಗ್ಯಕ್ಕೆ ಹಾನಿಕರ. ಹ್ಯಾಂಡ್ಸ್ ಅಪ್, ಯು ಆರ್ ಅಂಡರ್ ಅರೆಸ್ಟ್. ಲಡ್ಡು ಸಿಂಗ್ ಸರ್, ಮೊದ್ಲೇ ಅವರೆಲ್ಲ ಹ್ಯಾಂಡ್ಸ್ ಅಪ್ ಮಾಡ್ಕೊಂಡಿದ್ದಾರೆ.